ಅಕ್ಷಯ ತೃತೀಯ ದಿನ ಮರೆತು ಈ ತಪ್ಪುಗಳನ್ನ ಮಾಡಬೇಡಿ. ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಉಪವಾಸ ಮತ್ತು ಹಬ್ಬಗಳ ದೃಷ್ಟಿಯಿಂದ ವೈಶಾಖ ತಿಂಗಳು ವಿಶೇಷವಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯ ಅಬುಜ ಮುಹೂರ್ತವಾಗಿದ್ದು, ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಅಕ್ಷಯ ತೃತೀಯ ಹಬ್ಬವು ವೈಶಾಖ ತಿಂಗಳ ತೃತೀಯ ತಿಥಿಯ ದಿನದಂದು ಬರುತ್ತದೆ. ಈ ದಿನ ನೀವು ಯಾವುದೇ ಮುಹೂರ್ತವನ್ನು ನೋಡದೆ ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದಾಗಿದೆ. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ದಿನ ಚಿನ್ನವನ್ನು ಖರೀದಿಸುವ ಸಂಪ್ರದಾಯವೂ ಇದೆ. ಆದರೆ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನಾಂಕದ ಬಗ್ಗೆ ಅಥವಾ ಅಕ್ಷಯ ತೃತೀಯ ದಿನದ ಬಗ್ಗೆ ಕೆಲವು ನಿಯಮಗಳಿವೆ. ಅಕ್ಷಯ ತೃತೀಯ ದಿನದಂದು ಕೆಲವು ತಪ್ಪುಗಳನ್ನು ಮಾಡಬಾರದು. ಮರೆತು ಕೂಡ ಅಕ್ಷಯ ತೃತೀಯ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ಅಕ್ಷಯ ತೃತೀಯ ದಿನದಂದು ಏನನ್ನಾದರೂ ಖರೀದಿಸುವ ಸಂಪ್ರದಾಯವಿದೆ. ಈ ದಿನ ಚಿನ್ನ ಖರೀದಿಸುವುದು ಶುಭವಾಗಿರುತ್ತದೆ. ಈ ದಿನ ಖರೀದಿಸಿದ ವಸ್ತು ಎಂದಿಗೂ ನಾಶವಾಗುವುದಿಲ್ಲ ಎಂದು ನಂಬಲಾಗಿದೆ. ನಿಮಗೆ ಬಂಗಾರವನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಬೆಳ್ಳಿಯನ್ನು ಖರೀದಿಸಬಹುದು. ಈ ದಿನ ಖರೀದಿಸಿದ ಬಂಗಾರ ಅಥವಾ ಬೆಳ್ಳಿಯು ಮನೆಯ ಸಮೃದ್ಧಿಯನ್ನು ಹೆಚ್ಚು ಮಾಡುತ್ತದೆ. ಅಕ್ಷಯ ತೃತೀಯ ದಿನದಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಸಂಪ್ರದಾಯಬದ್ಧವಾಗಿ ಪೂಜಿಸುವ ನಿಯಮವಿದೆ. ಇದರಿಂದ ವಿಶೇಷವಾದ ಸಮಯದಲ್ಲಿ ಸ್ವಚ್ಛತೆ ಮತ್ತು ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ಸ್ವಚ್ಛತೆ ಇರುವಲ್ಲಿ ತಾಯಿ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯಕ್ಕಿಂತ ಮೊದಲು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಂಡು ನಿಮಗಿಷ್ಟವಾದ ಬಟ್ಟೆಗಳನ್ನು ಧರಿಸಿ. ತುಳಸಿಗೆ ಧರ್ಮಗ್ರಂಥಗಳಲ್ಲಿ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಇದೆ ಮತ್ತು ಪೂಜ್ಯ ಸ್ಥಾನವಿದೆ. ಭಗವಾನ್ ವಿಷ್ಣುವಿನ ಲಕ್ಷ್ಮಿಗೆ ತುಳಸಿ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಅಕ್ಷಯ ತೃತೀಯ ಶುಭ ದಿನದಂದು ಸ್ನಾನ ಮಾಡದೆ ಅಥವಾ ಶುಚಿಯಾಗದೆ ತುಳಸಿ ಎಲೆಗಳನ್ನು ಕೀಳಬಾರದು. ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯನ್ನ ಮತ್ತು ವಿಷ್ಣುವನ್ನ ಪೂಜಿಸಲಾಗುತ್ತದೆ. ಶುಭ ಕಾರ್ಯಗಳಿಗೆ ಅಕ್ಷಯ ತೃತೀಯ ದಿನ ಬಹಳ ಶುಭಕರವಾಗಿದೆ. ಯಾವುದೇ ಶುಭ ಕಾರ್ಯವನ್ನ ಮಾಡುವುದನ್ನು ಮನೆಯ ವಾತಾವರಣ ಮತ್ತು ಶಾಂತ ವಾತಾವರಣ ಹೊಂದಿರುವುದು ಬಹಳ ಮುಖ್ಯ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಇತರರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟುಕೊಳ್ಳಬೇಡಿ. ಯಾಕಂದರೆ ಲಕ್ಷ್ಮೀ ದೇವತೆ ಭಗವಾನ್ ವಿಷ್ಣು ಕೋಪ ಮತ್ತು ಅಶಾಂತಿ ಉಳ್ಳವರ ಜನರ ಜೊತೆ ಅಥವಾ ಅಂಥವರ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಕೋಪ ಅಥವಾ ಕೆಟ್ಟ ಭಾವನೆಗಳನ್ನು ಹೊಂದಿರಬಾರದು. ಈ ದಿನಾಂಕವನ್ನು ಅಬುಜ ಮುಹೂರ್ತದಲ್ಲಿ ರೂಪಿಸಲಾಗಿದೆ. ಈ ದಿನದಂದು ಮಾಡಿದ ಕೆಲಸ ಕಾರ್ಯಗಳು ಅಥವಾ ದಾನ ಧರ್ಮ ಫಲಗಳು ಯಾವಾಗಲೂ ಅಂತ್ಯವಿಲ್ಲದೆ ನಿಮ್ಮ ಮನೆಯ ಸಮೃದ್ಧಿಯನ್ನು ಕಾಯುತ್ತದೆ. ಆದ್ದರಿಂದ ಹಿರಿಯರಿಗೆ ಅಗೌರವ ತೋರದೆ ಶಾಂತಿಯುತವಾಗಿ ಇರಲು ಪ್ರಯತ್ನ ಪಡಿ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಖಾಲಿ ಕೈಯಲ್ಲಿ ಕಳುಹಿಸಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನನ್ನಾದರೂ ದಾನ ಮಾಡುವುದು ಬಹುಮುಖ್ಯವಾಗುತ್ತದೆ. ಅಕ್ಷಯ ತೃತೀಯ ದಿನ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಪ್ರತ್ಯೇಕವಾಗಿ ಪೂಜಿಸುವ ತಪ್ಪನ್ನು ಮಾಡಬೇಡಿ. ಅವರ ಕೋಪ ಜೀವನವನ್ನೇ ನಾಶ ಮಾಡುತ್ತದೆ. ಅಕ್ಷಯ ತೃತೀಯ ದಿನದಂದು ಮನೆಯ ಯಾವುದೇ ಮೂಲೆಯಲ್ಲಿ ಕತ್ತಲೆ ಅಥವಾ ಕೊಳಕು ಇರಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ. ಅಲ್ಲದೆ ಮುಖ್ಯ ದ್ವಾರದ ಬಳಿ ಸಂಜೆ ಹೊತ್ತಲ್ಲಿ ತುಪ್ಪದ ದೀಪವನ್ನು ಬೆಳಗಬೇಕು. ಅಕ್ಷಯ ತೃತೀಯ ದಿನದಂದು ತಾಮಸಿಕ ಆಹಾರವನ್ನು ಸೇವಿಸಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಿ. ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಈ ದಿನ ದಾನಕ್ಕೆ ವಿಶೇಷವಾದ ಅರ್ಥವಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಡವರು ಮನೆ ಬಾಗಿಲಿಗೆ ಬಂದರೆ ಅವರನ್ನು ಬರೀ ಕೈಯಲ್ಲಿ ಕಳುಹಿಸಬೇಡಿ. ಅನ್ನ, ಬಟ್ಟೆ, ಧಾನ್ಯಗಳನ್ನು ಕೊಟ್ಟು ಕಳಿಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಒಬ್ಬರಿಗೆ ಕೆಟ್ಟದ್ದನ್ನು ಬಯಸುವಂತಹ ಜನರಿಗೆ ಲಕ್ಷ್ಮಿಯ ಆಶೀರ್ವಾದವನ್ನು ನೀಡುವುದಿಲ್ಲ. ಇದರಿಂದ ಅಕ್ಷಯ ತೃತೀಯ ದಿನದಂದು ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಬಯಸುವುದು ಅಥವಾ ಯೋಚಿಸುವುದು ಮಾಡಬಾರದು. ಅಕ್ಷಯ ತೃತೀಯ ದಿನದಂದು ಪುಣ್ಯ ಕಾರ್ಯಗಳನ್ನು ಮಾಡುವ ದಿನವಾಗಿದೆ. ಈ ದಿನ ಯಾರ ಮನಸ್ಸಿಗೂ ನೋವು ಆಗುವಂತಹ ಕೆಲಸವನ್ನು ಮಾಡಬೇಡಿ. ಈ ದಿನ ಅಂದರೆ ಅಕ್ಷಯ ತೃತೀಯ ದಿನದಂದು ಉಪನಯನ ಕಾರ್ಯಕ್ರಮವನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಈ ದಿನ ಮೊದಲ ಬಾರಿ ಜನಿವಾರವನ್ನು ಧರಿಸಬಾರದು. ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಅಕ್ಷಯ ಎನ್ನುವ ಪದದ ಅರ್ಥ ಎಂದಿಗೂ ಕಡಿಮೆಯಾಗದೇ ಇರುವುದು. ಅಕ್ಷಯ ತೃತೀಯ ದಿನದಂದು ಮಾಡುವ ಶುಭ ಕಾರ್ಯಗಳು ಜಪ, ತಪಸ್ಸು, ದಾನ, ಧರ್ಮ ಅಕ್ಷಯ ಫಲವನ್ನು ನೀಡುತ್ತದೆ. ಈ ದಿನ ಚಿನ್ನವನ್ನು ಖರೀದಿಸುವುದು ತುಂಬ ಶುಭಕರವಾಗಿದೆ. ಈ ದಿನ ಚಿನ್ನವನ್ನು ಖರೀದಿಸುವುದು ಅಪಾರ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ.
ನೀವು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಕ್ಷಯ ತೃತೀಯ ದಿನದಂದು ಯಾವುದೇ ಕಾರಣಕ್ಕೂ ವ್ರತವನ್ನು ಮುಗಿಸಬೇಡಿ. ಅಕ್ಷಯ ತೃತೀಯ ದಿನದಂದು ಮನೆಯನ್ನು ಖರೀದಿಸುವುದು ತುಂಬ ಶುಭ ಫಲವಾಗಿದೆ. ಅಕ್ಷಯ ತೃತೀಯ ದಿನದಂದು ಮನೆಯ ಹತ್ತಿರ ಯಾವುದೇ ಗಿಡವನ್ನು ನೆಡಬೇಡಿ. ಅಕ್ಷಯ ತೃತೀಯ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಈಗಲೇ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.